plan to do this sort of sabotage work, it is not decided in 1 month or 1 day. It is a very long duration sabotage plan will be there because this still government has not accused any of the countries or any organization. So for that reason, I also don't want to mention any of the organizations who may be responsible for such acts. ಸರ್, ಈಗ ಬಿಹಾರದ ಎಲೆಕ್ಷನ್ ಫಲಿತಾಂಶ ರಾಜ್ಯದ ರಾಜಕೀಯ ಬದಲಾವಣೆ ಬೀರ್ಬೋದು ಅನ್ನೋದು ಕುತೂಹಲ ಸರ್. ಜನರಲ್ಲಿ ಬಹಳ ಕುತೂಹಲದ ಚರ್ಚೆ ನಡೆದಿದೆ. ನೋಡ್ರಿ, ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ. ಅದು ಯಾವಾಗಲೂ ಚಲನಶೀಲತೆಯನ್ನು ಹೊಂದಿರತಕ್ಕಂಥದ್ದು. ಆ ಚಲನಶೀಲತೆ ಇರ್ತಕ್ಕಂಥದ್ದು ನಮ್ಮ ರಾಜಕಾರಣದಲ್ಲಿ ಬದಲಾವಣೆಗಳು ಅಥವಾ ಏನಾದರೂ ಆಗುವಗಳು ಆಗ್ತವೆ, ಬೇರೆ ರಾಜ್ಯದಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದೆಲ್ಲ. ರಾಜಕಾರಣ ಏನು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಬದಲಾವಣೆಗಳು ಆಗಲಿಕ್ಕೆ ರಾಜಕಾರಣದಲ್ಲಿ ಸಾಧ್ಯತೆ ಇದೆ. ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಯಾವುದೇ ಬದಲಾವಣೆಗಳು ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದು. ನಾನು ಹೈಕಮಾಂಡ್ ಮುಖಂಡರಿಗೆ ಪತ್ರ ಬರೆದಿದ್ದೀನಿ. ಇವತ್ತು ನಾಳೆ ಇನ್ನೊಂದನ್ನು ಬರಿತೀನಿ. ನನಗೆ ಅವಕಾಶ ಬೇಕು ಅಂತೇಳಿ. ಅವರೆಲ್ಲರೂ ಕೂಡ ಬಿಹಾರ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇದುವರೆಗೂ ಕೊಟ್ಟಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಪತ್ರನೂ ಬರಿತೀನಿ. ಅದಕ್ಕೆ ಅವರು ಸಮಯ ಕೊಟ್ಟರೆ ನಾನು ದೆಹಲಿಗೆ ಯಾವಾಗ ನಾಳೆ ಬನ್ನಿ ಅಂದರೆ ನಾಳೆನೇ ಹೋಗ್ತೀನಿ, 15 ಬನ್ನಿ ಅಂದರೆ 15 ಹೋಗ್ತೀನಿ. ಅವ್ರು ಯಾವಾಗ ಸಮಯ ಕೊಡ್ತಾರೋ ಆಗ ನಾನು ದೆಹಲಿಗೆ ಹೋಗ್ತೀನಿ. ಹೌದು, ನಾನು ಹಿಂದೆ ಘಟನೆಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಅವ್ರಿಗೀಗ ಮೇಲಲ್ಲೂ ಹಾಕಿದ್ದೀನಿ ಮತ್ತು ಹಾರ್ಡ್ ಕಾಪಿನೂ ಕಳಿಸಿದ್ದೀನಿ. ಜೊತೆಯಲ್ಲಿ ಸಮಯನೂ ಕೂಡ ಕೇಳಿದ್ದೀನಿ. ನಾನು ಸಮಯ ಕೇಳಿರೋದು ಯಾರಾದರೂ ಮಂತ್ರಿ ಕೆಲಸ ಕೊಡಿ ಅಂತ ಕೇಳೋಕ್ಕಲ್ಲ. ಏನು ಕೇಂದ್ರದಲ್ಲಿ ನನ್ನ ಬಗ್ಗೆ ಏನೋ ಒಂದು ತಪ್ಪು ಅಭಿಪ್ರಾಯ ಮೂಡಿದೆ, ಅಭಿಪ್ರಾಯವನ್ನು ನಿವಾರಣೆ ಮಾಡಲಿಕ್ಕೆ ಸಮಯ ಕೇಳ್ತಕ್ಕಂಥ. ಅದ್ರ ಬಗ್ಗೆ ಇನ್ನೂ ಅವ್ರು ನೋಡಿದಾರೋ ಇಲ್ಲೋ, ಯಾಕೆಂದರೆ ದೇ ಆರ್ ಆಲ್ ಬ್ಯುಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ಸ್. So for that reason, we will see within a day or two. I am expecting some results from the High Command. ಹೇಳಿದ್ನಲ್ರಿ, ಡೆಲ್ಲಿ ಬ್ಲಾಸ್ಟು ನೋಡಿ, ನಾನಿವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಓದಿದೆ ಯಾವಾಗ ಹಿಂದೆ ಎಲ್ಲ ಬ್ಲಾಸ್ಟ್ಗಳಾಗಿದ್ದಾವೆ ಅಂತೇಳಿ. ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇಂದಲಿಂದ 2006ರಿಂದನೂ ಕೂಡ ನಡೀತಾನೆ ಬಂದಿದ್ದಾವೆ. ಕೆಲವು ಬಾರಿ ಜಾಸ್ತಿ ಜನ ಸತ್ತೋಗಿದ್ದಾರೆ, ಕೆಲವು ಬಾರಿ 2 ಜನ 3 ಜನ ಸತ್ತಿದ್ದಾರೆ. ಈಗೆಲ್ಲ ಆಗಿದೆ. ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಸಿಸ್ಟಮೆಟಿಕ್ ವೇ ಆಫ್ ಸ್ಯಾಬಟೇಜ್ ಡನ್ ಬೈ ಸಮ್ ವೆರಿ ಪವರ್ಫುಲ್ ಏಜೆನ್ಸೀಸ್. ಇದು ಇಷ್ಟೊಂದು ಇವರು ಯಾವುದು IED ಅದಕ್ಕೇನು ಹೇಳ್ತಾರೆ ಪೂರ್ತಿ ಇಂಪ್ರೊಮೈಸ್ಡ್ ಎಲೆಕ್ಟ್ರಾನಿಕ್ ಡಿಟೆಕ್ಟರೋ ಏನೋ ಸಮಥಿಂಗ್ ಆ ಥರ ಹೇಳ್ತಾರೆ, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಟರೋ ಏನೋ ಹೇಳ್ತಾರೆ IED. ಮತ್ತು ಹಾಗೆಯೇ ಬೇರೆ ಬೇರೆ ಅದಕ್ಕೆ ಬೇಕಿರ್ತಕ್ಕಂಥ ಮೆಟೀರಿಯಲ್ಸ್ನೆಲ್ಲ ಒಂದೇ ದಿವಸಕ್ಕೆ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅಮೋನಿಯಂ ನೈಟ್ರೇಟ್ ಅನ್ನೋ ಸಿಗ್ತದೆ. ಅಮೋನಿಯಂ ನೈಟ್ರೇಟ್ಗಿಂತ ಹೆಚ್ಚಾಗಿ ಬೇರೆ ಅವೆಲ್ಲ ಇವಿದಾವೆ, ಬೇರೆ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ ಅವೆಲ್ಲ ಇರ್ತವೆ. ಅವನ್ನೆಲ್ಲ ಒಂದೇ ದಿವಸಕ್ಕೆ ಯಾರೂ ಕೂಡ ಪ್ರೊಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅದು ಪ್ರೊಕ್ಯೂರ್ಮೆಂಟು ಇವೆಲ್ಲ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಅದರಿಂದ ಇದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಪಿರಸಿ. ಇದು ಭಾಳ ವರ್ಷಗಳಿಂದ ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಕೆಲವೊಮ್ಮೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಹೇಳ್ಕೊಬೋದು, ಅದರಲ್ಲೇನು ತಪ್ಪೇನಾಗಲ್ಲ. ಬಟ್ ಆದಾಗ್ಯೂ ಕೂಡ ಹರಿಯಾಣದಲ್ಲಿ ಶ್ರೀನಗರಲ್ಲಿ ಅಲ್ಲೆಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ. ಭಾಳ ಹ್ಯೂಜ್ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಎಲ್ಲ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಈ ಏನಿದೆ ನಮ್ಮ ಇಂಟೆಲಿಜೆನ್ಸು ಬ್ಯಾಕಪ್ನಿಂದನೇ ಅವ್ರು ಸೀಸ್ ಮಾಡೋಕ್ಕಾಗಿರೋದು. ಅಲ್ಲೆಲ್ಲ ಇಂಟೆಲಿಜೆನ್ಸ್ನವರು ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ ಅಂತೇಳಿ ಅಲ್ಲೇ ಹೇಳ್ಬೋದು. ಇಲ್ಲಿ ದೆಹಲಿನಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಟೆಲಿಜೆನ್ಸ್ನವರು ಅಲ್ಲೆಲ್ಲ. ಯಾಕೆಂದರೆ ಹೆವಿ ಕ್ವಾಂಟಿಟಿ ಆಫ್ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಸೀಸ್ ಮಾಡಿದ್ದಾರೆ, ಹರಿಯಾಣದಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಡೆಲ್ಲಿನಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಅದಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ನಾವು ಅಭಿಪ್ರಾಯಕ್ಕೆ ಬರ್ಬೋದು. ಚುನಾವಣೆ ಸಂದರ್ಭ ಅಂತಲ್ಲ, ನೀವು ನೋಡಿ ಹಿಂದಿನ ಬ್ಲಾಸ್ಟ್ಗಳೇನು ಮಾಡಿದ್ದಾರೆ 2006ರಿಂದ, ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಆಗಿದ್ದಾವೆ. ಇವತ್ತು ಡೆಕಾಲ್ಡಲ್ಲಿ ಡೇಟ್ಸ್ ಎಲ್ಲ ಹಾಕಿದ್ದಾರೆ. ನಾನು ನೋಡಿದಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಬ್ಲಾಸ್ಟ್ ಆಗಿರೋದು. ಡೆಲ್ಲಿನಲ್ಲಿ ಆಗಿರೋ ಎಲ್ಲ ಬ್ಲಾಸ್ಟು ಕೂಡ ಆ ಮಂತಲ್ಲೇ ಆಗಿರೋದು.
ಅದರಿಂದ ನಮ್ಮಲ್ಲಿ ಇಂಟೆಲಿಜೆನ್ಸ್ನವರು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತೇನೋ. ಈಗ ಬೇರೆ ಕಡೆ ಎಲ್ಲ ಇಂಟೆಲಿಜೆನ್ಸ್ನವರು ಹೆಚ್ಚು ಕಾರ್ಯನಿರತ ಮುಖ್ಯವಾಗಿ ಆಗಿರೋದ್ರಿಂದ ನೋಡಿ ಅಲ್ಲಿ ಹೇಳಿದ್ನಲ್ಲ ನಾನು, ಹರಿಯಾಣದಲ್ಲಿ ಸೀಸ್ ಮಾಡಿದ್ದಾರೆ, ಶ್ರೀನಗರಲ್ಲಿ ಸೀಸ್ ಮಾಡೋದೆಲ್ಲ ಹ್ಯೂಜ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ವರ್ ಸೀಸ್ಡ್ ಇನ್ ದೋಸ್ 2 ಸ್ಟೇಟ್ಸ್. ಸೊ ಹೀಗಾಗಿ ಅದನ್ನು ನೋಡಿದಾಗ ಇಲ್ಲಿನೂ ಕೂಡ ನಮ್ಮವರು ಇಂಟೆಲಿಜೆನ್ಸ್ನವರು ಅಷ್ಟೆಲ್ಲ ಇದ್ದಾರೆ. ಅದು ಡೆಲ್ಲಿ ಕ್ಯಾಪಿಟಲ್ಲು ಅಂತ ಹೇಳಿದ್ರೆ ಇದು ಡೆಲ್ಲಿ ಫೋರ್ಟ್ ಹತ್ರ ಇದು 2ನೇ ಬ್ಲಾಸ್ಟ್. ಇದು ಹಿಂದೆ ಒಂದು ಸರಿ ಆಗಿದೆ, ಒಂದು ಮಗು ಎಲ್ಲ ಸತ್ತೋಗಿದೆ ಹಿಂದೆ, ಭಾಳ ಹಿಂದೆ ಇದೆಲ್ಲ ಆಗಿದೆ. ಇದು ಯಾವುದೇ ಇದು ಇಟ್ ಇಸ್ ಕಂಡೆಮನಬಲ್ ಆ್ಯಕ್ಟ್ ಇದೆ, ಎಲ್ಲರೂ ಕೂಡ ಕಂಡೆಮ್ ಮಾಡ್ತಕ್ಕಂಥದ್ದು. ಮತ್ತು ಮುಂದಕ್ಕೂ ಕೂಡ ಈ ರೀತಿ ಯಾರೇ ಆಗಿರ್ತಕ್ಕಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾರು ಪಾಪ ಅಮಾಯಕರು ಇದರಲ್ಲಿ ಅಸುನೀಗಿದ್ದಾರೆ ಅವ್ರಿಗೂ ಕೂಡ ಪುನರ್ವಸತಿ ಮಾಡ್ತಕ್ಕಂಥದ್ದು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡ್ತಕ್ಕಂಥದ್ದು ಆಗಬೇಕು. ಸರ್, ಇದು ರಾಷ್ಟ್ರಗೀತೆ ಬ್ರಿಟಿಷರಿಗೆ ಬರೆದಿರೋದು ಅನ್ನೋ ಒಂದು ಕಾಮೆಂಟ್ ಬಂದಿತ್ತು ಸರ್. ಈಗ ನಮ್ಮ ಇವರು ಯಾರು ಕಾಗೇರಿಯವರು ಹೇಳಿದ್ದು ನಾನು ಕೇಳಿದೆ. ಅವರು ಇದು ಬ್ರಿಟಿಷ್ ದೊರೆನ ಸಂತುಷ್ಟಪಡಿಸ್ಲಿಕ್ಕೆ ಬರೆದಿರೋದು ಅಂತಂದರೆ ನಾವು ರವೀಂದ್ರನಾಥ ಟ್ಯಾಗೋರರಿಗೆ ಮಾಡ್ತಕ್ಕಂಥ ಅವಮಾನ. ರವೀಂದ್ರನಾಥ ಟ್ಯಾಗೋರ್ ನೋಬೆಲ್ ಪ್ರೈಸನ್ನು ತೆಗೆದುಕೊಂಡರು, ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥವ್ರು. ಅವರು ಒಂದು ಕವಿತೆಯನ್ನು ಗೀತೆಯನ್ನು ಬರೆದಾಗ ಅದು ದೇಶ ಪ್ರೇಮದ ಪ್ರತೀಕ ಇರುತ್ತೆ ಹೊರತು ದೇಶದ್ರೋಹದ ಪ್ರತೀಕ ಅಲ್ಲ ಅದು. ಅದರಿಂದ ನಾವು ಏನು ರವೀಂದ್ರನಾಥ ಟ್ಯಾಗೋರ್ ಅವರ ಒಂದು ರಾಷ್ಟ್ರಗೀತೆ ಇದೆ ಅದನ್ನು ನಾವೆಲ್ಲ ಮೆಚ್ಚಿದ್ದೇವೆ, ಒಪ್ಪಿದ್ದೇವೆ. ಮತ್ತು ಇಷ್ಟು ವರ್ಷದ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷವೂ ಕೂಡ ನಾವು ಅದನ್ನು ಒಪ್ಪಿದ್ದೇವೆ. ಈಗ ಅಚಾನಕ್ಕಾಗಿ ಕಾಗೇರಿಯವರು ಆ ಥರ ಹೇಳಿದಂಥದ್ದನ್ನು ನಮ್ಮಲ್ಲಿ ಸಹಮತ ಇಲ್ಲ. ಮತ್ತು ಜೊತೆಯಲ್ಲಿ ಅವ್ರಿಗೇನು ಜ್ಞಾನೋದಯ ಆಯಿತೋ ಗೊತ್ತಿಲ್ಲ, ಮಾರನೇ ದಿವಸನೇ ಹೇಳಿದ್ರು ನಾನು ಹೇಳಿದ್ದೀನಿ, ಬಟ್ ಇದನ್ನು ನಾನು ಮುಂದುವರ್ಸೋಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಅವರೇ ಹೇಳಿದ್ರು. ಅದರಿಂದ ನಾನು ಕೂಡ ಅದನ್ನು ವಿವಾದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸರ್, ಈಗ ಬ್ಲಾಸ್ಟ್ ಆಗಿದೆ, ಬಟ್ ಜೈಲಲ್ಲಿ ಟೆರರಿಸ್ಟ್ಗೆ ಮೊಬೈಲ್ ಸಿಕ್ಕಿತ್ತು ಸರ್, ಪರಪನಗ್ರಹಾರ ಜೈಲಲ್ಲಿ ಸರ್. ನೋಡ್ರಿ, ಇದು ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಕೇಳಿದೆ, ಇದು ಭಾಳ ಹಿಂದೆ ಮಾಡಿರೋದು ಅಂತ. ತಪ್ಪು ಹಿಂದೆ ಮಾಡಿರಲಿ, ಇವತ್ತು ಮಾಡಿದ್ರೆ ತಪ್ಪೇನೆ. ಅದರಿಂದ ಹಿಂದೆ ಮಾಡಿದ್ದಿದ್ರೆ ಅದು ಯಾವತ್ತಾಗಿದೆ, ಯಾವ ಮಂತಲ್ಲಾಗಿದೆ, ಆಗ ಯಾವನ ಅಧಿಕಾರಿಗಳಿದ್ರು, ಯಾರದಕ್ಕೆ ಕಾರಣ, ಅದನ್ನೇನು ಹಿಡಿಯೋದೇನು ದೊಡ್ಡ ಕೆಲಸ ಇಲ್ಲ ರೀ. ಇದು ತೊಗೊಂಡೋಗೋದು ಹೆಂಗೆ, ಊಟ ಇದೆಲ್ಲ ತರ್ತಾರಲ್ಲ, ಊಟದ ಬಾಕ್ಸಲ್ಲಿ ಕೆಳಗಡೆ ಇವೆಲ್ಲ ಇಡ್ತಾರೆ, ಮೇಲೆ ಊಟ ಇಟ್ಕೊಂಡು ಹೋಗ್ತಾರೆ. ಆಮೇಲಿಂದ ಅದ್ರ ಜೊತೆಯಲ್ಲಿ ಅಲ್ಲಿರೋ ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಸೆಗೆ ಒಳಗಾಗಿರ್ತಾರೆ. ಅದರಿಂದ ಅವರು ಇದು ನಡೀತಕ್ಕಂಥದ್ದು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಸರಿಯಾಗಿ ಇಟ್ಕೊಂಡು ಮಾಡಬೇಕು. ಈಗೇನೋ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ, ನೋಡೋಣ ಅದೇನು ಮೆಸೇಜನ್ನು ಇಲಾಖೆಯಲ್ಲಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಮೇಲೆ ತೀರ್ಮಾನ. ಆಯಿತು, ಕುಮಾರಸ್ವಾಮಿ ಅವರು ಇದರಲ್ಲಿ ಅವರು ಕುಮಾರಸ್ವಾಮಿ ಅವರು ಅಲ್ಲಿ ನಕ್ಸಲರು ಇರಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಈ ಮಾವಿನ ಹಣ್ಣಿನೊಳಗಡೆ ಹುಳ ಸೇರ್ಕೊಂಡ್ಬಿಡ್ತದೆ. ಹುಳ ಎಲ್ಲ ಸೋಯ್ತು ಅಂತ ಏನಾದ್ರು ತೂತ ಇರ್ತದ? ತೂತ ಇರೋದೇ ಇಲ್ಲ. ಹಂಗೆ ನಕ್ಸಲರಿರಲಿ, ಟೆರರಿಸ್ಟ್ ಇರಲಿ, ಇವರೆಲ್ಲರೂ ಕೂಡ ಎಲ್ಲಿ ಯಾವಾಗ ಸೇರ್ಕೊಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿದ್ದಾರೆ ಅಂತ ಅವ್ರು ಹೇಳ್ಬೋದು, ರಾಜಕಾರಣಕ್ಕೋಸ್ಕರ ನಾವು ಅವರ ಆಫೀಸಲ್ಲೇ ಅವರೇ ಅಂತ ನಾವು ಹೇಳ್ಬೋದು. ಅದರಿಂದ ನಕ್ಸಲರು ಮತ್ತು ಟೆರರಿಸ್ಟ್ಗೆ ನಮ್ಮೆಲ್ಲರಿಗಿನ್ನ ಬುದ್ಧಿವಂತಿರ್ತಾರೆ ಅವರು. ಯಾರಿಗೂ ನಾನು ಹೇಳ್ದಲ್ಲ, ಮಾವಿನ ಹಣ್ಣಿನ ಒಳಗಡೆ ಹುಳ ಸೇರುತ್ತಲ್ಲ, ಗೊತ್ತಾಗುತ್ತೆ. ಎಲ್ಲ ತೂತ ಇದ್ದರೆ ನೀವು ಅನ್ಕೊಂತೀರ ಹುಳ ಹೋಗೋದು ಒಳಗಡೆ ಅಂತ ಇಟ್ಕೋಬೋದು, ಗೊತ್ತೇ ಆಗೋದಿಲ್ಲ. ನೀವು ಕಟ್ ಮಾಡಿದಾಗಲೇ ಗೊತ್ತಾಗೋದು. ಹಂಗೆ ಈ ಟೆರರಿಸ್ಟ್ದು ಅಷ್ಟೇ, ಅವರು ಸೇರಬೇಕು ಅಂದರೆ ಯಾವುದೇ ರೀತಿಯಲ್ಲ ಸೇರ್ತಾರೆ. ಈಗ ಇಂದಿರಾ ಗಾಂಧಿ ಕೊಂದಾಕ್ದವ್ರು ಯಾರು ಒಳಗಿದ್ದವರೇ ತಾನೇ ಮಾಡಿದ್ದು, ಹೊರಗಡೆಯವ್ರೇನು ಬಂದು ಮಾಡಲಿಲ್ವಲ್ಲ. ಹಾಗೆ ಯಾವತ್ತೂ ಒಳಗಡೆ ಸೇರಿದವರೇ ಸೇರ್ಕೊಂಡವರಿಂದನೇ ಅನಾಹುತ ಆಗೋದು. ಯಾವ ಶಾಸಕರು? ಅವರು ಇದ್ರಲ್ಲಪ್ಪ, ಅವರು ಇದ್ದರು ನೋಡಿ. ಶಾಸಕರನ್ನ ನಕ್ಸಲರು ಅಂತ ಹೋಲಿಸಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಬೇರೆ ಬೇರೆ ಈಗ ಅವ್ರು ಹೇಳೋದು ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತೆ, ಅವರೆಲ್ಲ ಟೆರರಿಸ್ಟ್ ನಕ್ಸಲರೇ ಅವರೆಲ್ಲ. ನಾನು ಹೇಳೋದು ಅಂಥ ಸಂದರ್ಭನ ಗಮನದಲ್ಲಿಟ್ಕೊಂಡು ಅವ್ರೇನಾದ್ರು ಹೇಳಿರ್ಬೋದು. ಆದರೆ ಈ ಟೆರರಿಸ್ಟು, ನಕ್ಸಲಿಟ್ಸು ಮತ್ತು ಯಾರು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಜನ, ಅವರು ಯಾವಾಗ ಎಲ್ಲಿ ಸೇರ್ತಾರೆ, ಯಾವ ಥರ ಸೇರ್ತಾರೆ ಅನ್ನೋದನ್ನು ಊಹೆನ ಯಾರು ಕೂಡ ಮಾಡಲಿಕ್ಕಾಗೋದಿಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.